ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅನ್ಫಿಲ್ಟರ್ಡ್ ಲೈಫ್ 2025. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನೀವು ನಮ್ಮ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ಔಟ್ ಮಾಡಿ. ಸೊ ಈ ವಿಡಿಯೋನಲ್ಲಿ ನಾವು ಊಟಿಗೆ ಬಂದ ತಕ್ಷಣ ಯಾವ್ಯಾವ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ವಿ ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ನಾವು ಊಟಿ ರೀಚ್ ಆದಮೇಲೆ ಊಟ ಮಾಡಿದ್ರೇ ಹೋಗಿದ್ದ ಪ್ಲೇಸ್ ಬಂದ್ಬಿಟ್ಟು ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್. ಸೊ ಈ ಗಾರ್ಡನ್ ಮಾತ್ರ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ಈ ಗಾರ್ಡನ್ ತುಂಬಾ ದೊಡ್ಡ ಎಸ್ಟಿಮೇಟಲ್ಲಿ ಮಾಡಿದ್ದಾರೆ. ಸೊ ಅರೌಂಡ್ 38 acres ಲ್ಯಾಂಡ್ ಇದೆ ಅಂತೆ. ಸೊ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು 50 rupees ಪರ್ ಅಡಲ್ಟ್. ಚಿಲ್ಡ್ರನ್ಗೆ 6 years ಅಬೋವ್ ಇದ್ದರೆ 25 rupees ತೊಗೊಳ್ತಾರೆ. ಹಾಗೆ ಕಾರ್ ಪಾರ್ಕಿಂಗ್ ಬಂದು 50 rupees ಕೊಡಬೇಕು. ಸೊ ನಾವು 4 ಜನ ಹೋಗಿದ್ದಕ್ಕೆ 200 rupees ಪ್ಲಸ್ 50 rupees 250 rupees ಆಯಿತು. ಸೊ ಎಂಟ್ರೆನ್ಸಿಂದ ಮುಂದೆ ಬಂದರೆ ಈ ಗಾರ್ಡನ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಸೊ ಇದು ಸ್ವಲ್ಪ ಡೌನಲ್ಲಿದೆ. ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಈ ಥರ ವ್ಯೂ ಇದೆ, ತುಂಬಾ ಚೆನ್ನಾಗಿತ್ತು. ಮೇಲ್ಗಡೆ ಬಿಸಿಲಿದ್ರೂ ಕಣ್ಣಿಗೆ ಮಾತ್ರ ಫುಲ್ ತಂಪಾಗಿತ್ತು, ಗ್ರೀನರಿ ಎಲ್ಲ. ಆಮೇಲೆ ಇಲ್ಲಿ ಡಿಫ್ರೆಂಟ್ ವೆರೈಟಿನಲ್ಲಿ ಇದು ಗ್ರಾಸ್ ಎಲ್ಲ ಕಟ್ ಮಾಡಿದ್ದಾರೆ. ಸೊ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ತುಂಬಾ ಚೆನ್ನಾಗಿತ್ತು. ಅದು ಫೋಟೋಶೂಟು ಮಾಡಿಸ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಬಟ್ ಅಲೋ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ. ಆಮೇಲೆ ಸ್ಟಿಲ್ ಕ್ಯಾಮ್ರಾ ಎಲ್ಲ ತೊಗೊಂಡ್ರೆ ಅದಕ್ಕೆ ಮತ್ತೆ 50 rupees ಅದಕ್ಕೆ ಪೇ ಮಾಡಿಕೊಂಡೇ ತೊಗೊಂಬರ್ಬೇಕಾಗತ್ತೆ. ಸೊ ವ್ಯೂ ಅಂತೂ ಆಸಮ್ ಆಗಿತ್ತು, ನೋಡ್ತಾ ಇರ್ಬೋದು. ನಿಮಗೂ ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ. ಶ್ರೀಯು ಆಗಲೇ ತನ್ನ ಆಟ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ. ಅಲ್ಲಿಂದ ಇಲ್ಲಿಗೆ ಓಡಾಡೋದು, ಅದು ಒಂಥರ ಮಿಡಲ್ ಸ್ಟೇಜ್ ಥರ ಇತ್ತು. ಸೊ 4 ಡೈರೆಕ್ಷನಲ್ಲಿ ಸ್ಮಾಲ್ ಬ್ರಿಡ್ಜಸ್ ಥರ ಇತ್ತು. ವೆಲ್ ಮೇಂಟೈನ್ ಗಾರ್ಡನ್ ಅಂತ ಹೇಳ್ಬೋದು. ಬೊಟಾನಿಕಲ್ ಗಾರ್ಡನ್ ಮಿಸ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಈ ಗಾರ್ಡನ್ ಮಾತ್ರ ಮಿಸ್ ಮಾಡಲೇಬೇಡಿ. ಊಟಿನಲ್ಲಿ ತುಂಬಾ ಚೆನ್ನಾಗಿದೆ, ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಿಡ್ ಆಫ್ ದಿ ಗಾರ್ಡನ್ ಎತ್ಕೊಂಡು ಹಿಲ್ ಸ್ಟೇಷನ್ ನೋಡೋದೇ ಒಂಥರ ಮಜಾ ಇತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಈ ಗಾರ್ಡನ್ನ. ಆ್ಯಕ್ಚುಲಿ ಮತ್ತೊಂದು ಸ್ಪೆಷಾಲಿಟಿ ಅಥವಾ ಅಟ್ರಾಕ್ಷನ್ ಅಂದರೆ ಇಲ್ಲಿ ಫೌಂಟೇನ್ ಇದೆ, ಹಾಗೆ ಡಿಫ್ರೆಂಟ್ ವೆರೈಟಿ ಫಿಶಸ್ ಇದೆ. ಅಲ್ಲಿ ಸೈಡಿಗೆ ನಿಂತ್ಕೊಂಡು ನೋಡ್ತಾ ಇದ್ದರೆ ಫಿಶಸ್ ಎಲ್ಲ ಒಂದೇ ಕಡೆಗೆ ಬಂದಿತ್ತು ಒಟ್ಟಿಗೆ. ನಾವು ಈ ಗಾರ್ಡನ್ನ ವಿಸಿಟ್ ಮಾಡಿದಾಗ ಅರೌಂಡ್ 3:30 to 4 ಆಗಿತ್ತು. ಸೊ ಅವಾಗಿನ್ನೂ ಫೌಂಟೇನು ಲೈಟ್ ಶೋ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಆ್ಯಕ್ಚುಲಿ ಈ ಗಾರ್ಡನ್ನ ಮೇನ್ ಅಟ್ರಾಕ್ಷನ್ ಅಂದರೆ ಹ್ಯಾಂಗಿಂಗ್ ಬ್ರಿಡ್ಜು. ನೋಡ್ಬೋದು ನೀವೀಗ ಇಷ್ಟುದ್ದ ಇದೆ. ಸೊ ಅದಕ್ಕೆ ಹೋಗೋಕ್ಕೆ ಇಲ್ಲಿ ಸ್ಟೆಪ್ಸ್ ಎತ್ಕೊಂಡು ಹೋಗಬೇಕು. ಸೊ ಒಳಗಡೆನೇ ನಿಮ್ಗೆ ತುಂಬ ಓಡಾಡೋಕ್ಕಿದೆ, ಚೆನ್ನಾಗಿ ವಾಕಿಂಗ್ ಮಾಡ್ಬೋದು. ಸಂಜೆ ಟೈಮಲ್ಲಾದರೆ ಇನ್ನೂ ಚೆನ್ನಾಗಿ ನೀವು ಎಂಜಾಯ್ ಮಾಡ್ಬೋದಾಗುತ್ತೆ. ಆ್ಯಕ್ಚುಲಿ ಇದು ಗಾರ್ಡನ್ ಆ್ಯಂಡ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ. ಸೊ ಆವಾಗ ನೀವು 5 to 6 ಆ ಥರ ಬಂದರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇವಾಗ ನಾವು ಹೋಗಿದ್ದ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಬಿಸಿಲಿತ್ತು. ಆಮೇಲೆ ಊಟ ಬೇರೆ ಮಾಡಿರಲಿಲ್ಲ, ಸ್ವಲ್ಪ ಸುಸ್ತಾಗಿದ್ವಿ. ಸೊ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಹೋಗೋಕ್ಕೆ ಮಜಾ ಇತ್ತು. ಜನ ಜಾಸ್ತಿ ಇಲ್ಲ ಅಂತ ನಾವು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಪೋಸ್ ಕೊಡ್ತಾಯಿದ್ರೆ ಆಲ್ರೆಡಿ ನೋಡಿ ತೆಗೆಸ್ಕೊಳ್ಳೋಷ್ಟರಲ್ಲೇ ಇಷ್ಟೊಂದು ಜನ ಬಂದುಬಿಟ್ರು. ಒಂದು ಫೋಟೋ ಸ್ಪಾಯ್ಲ್ ಆಗಿಬಿಡ್ತು. ಫೌಂಟೇನು ಲೈಟ್ ಶೋ ಸ್ಟಾರ್ಟ್ ಆಗೋವರೆಗೂ ವೇಟ್ ಮಾಡಬೇಕು ಅಂದ್ಕೊಂಡ್ರೆ ತುಂಬ ಹೊಟ್ಟೆ ಹಸ್ತಿದ್ವಿ, ನಾನು ತಡ್ಕೊಳಕ್ಕಾಗಲಿಲ್ಲ. ಸೊ ಅಲ್ಲಿಂದ ಸ್ವಲ್ಪ ಬೇಗನೆ ಹೊರಟ್ವಿ. ನಾವು ಹೋಗಿದ ತಕ್ಷಣ ಅಲ್ಲೇ ನಾವು ಹೋಮ್ ಸ್ಟೇ ಬುಕ್ ಮಾಡಿದ್ವಿ. ಅಲ್ಲೇ ಹತ್ರನೇ ಒಂದು ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲೇ ಊಟ ಮಾಡಿಕೊಂಡು ನಾವು ಹೋಮ್ ಸ್ಟೇಗೆ ಹೋದ್ವಿ. ಸೊ ಕ್ವಿಕ್ಕಾಗಿ ನಮ್ಮ ಹೋಮ್ ಸ್ಟೇದು ಟೂರ್ ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ಲಿವಿಂಗ್ ಏರಿಯಾ ಇದೆ, ಸೋಫಾ, ಇದು ನಮ್ಮದೇ ಲಗೇಜಸ್ಸು. ಈ ಕಡೆಗೆ ಒಂದು ರೂಮ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಒಂದು ಓಪನ್ ಕಿಚನ್ ಇದೆ. ಇದು ಆ್ಯಕ್ಚುಲಿ 3 bedroom ಬುಕ್ ಮಾಡಿರೋದು ನಾವು. ಸೊ ನೋಡ್ಬೋದು ಕ್ವೀನ್ ಸೈಜ್ದು ಬೆಡ್ ಇದೆ ಇಲ್ಲಿ, ಅಟ್ಯಾಚ್ಡ್ ಬಾತ್ರೂಮು. ಆಮೇಲೆ ಎಲ್ಲ ರೂಮಲ್ಲೂ TV ಅವೈಲೇಬಲ್ ಇದೆ. ಆ್ಯಂಡ್ ಇದು ಕಿಂಗ್ ಸೈಜ್ ಬೆಡ್ ಇರೋ ರೂಮು. ಸೊ ಇಲ್ಲಿ ಆಲ್ರೆಡಿ ನಮ್ಮದು ಲಗೇಜಸ್ ಎಲ್ಲ ಓಪನ್ ಮಾಡಿದ್ದೀವಿ. ಮತ್ತು ಇಲ್ಲಿ ಒಂದು ಬಾತ್ರೂಮ್ ಇದೆ. ಆಮೇಲೆ
ಆಮೇಲೆ ಇಲ್ಲೊಂದು ಟಿ ವಿ. ಇಲ್ಲಿ ಕಿಚನಲ್ಲಿ ಒಂದು ಮೈಕ್ರೋ ಓವನ್ ಇದೆ, ಕೆಟಲು, ಆಮೇಲೆ ಪ್ಲೇಟ್ಸ್ ಇದ್ದಾವೆ. ನಾವೇನಾದರೂ ಆರ್ಡರ್ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ. ಇಲ್ಲಿ ಒಂದು ಬೆಡ್ ಇದು ರೂಮ್ ಇದೆ. This is a home for next 2 days for us. ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಾಳೆದು ಏನು ಪ್ಲ್ಯಾನು ಅಂತ ಡಿಸ್ಕಷನ್ ನಡೀತಾ ಇದೆ. ಒಂದು ಸರ್ಟನ್ ಏಜ್ ಆದಮೇಲೆ ಫ್ರೆಂಡ್ಸೇ ಫ್ಯಾಮಿಲಿ ಆಗ್ತಾರೆ ಅಂತಾರಲ್ಲ, ಇದೆ ಅಲ್ವಾ ಅದು. ಸೊ ನೀವೆಲ್ಲರೂ ಹೇಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಟ್ರಿಪ್ ಮಾಡಿದ್ರಿ, ರೀಸೆಂಟ್ ಟ್ರಿಪ್ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನು 2 ಡೇಸ್ ನಮ್ಮದು ಊಟಿ ಪ್ಲ್ಯಾನ್ ಏನೇನಿತ್ತು ಅನ್ನೋದನ್ನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ಚೆಕ್ ಮಾಡಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.